ಮುಂದೆ ಕರ್ಕರಾಶಿ. ಕರ್ಕರಾಶಿಗೆ ಇದೊಂದು ಚೈತನ್ಯದಾಯಕವಾಗಿರ್ತಕ್ಕಂಥ ತಿಂಗಳು. ನಾನು ಆಗಲೇ ಹೇಳಿದ್ದೀನಿ, ರವಿಯ ಒಂದು ಕರ್ಕ ಸಂಚಾರ, ಸಿಂಹದ ಸಂಚಾರ. ಇದು ತೇಜಸ್ಸಿಗೆ, ಬಲಕ್ಕೆ, ಧೈರ್ಯಕ್ಕೆ, ಸಾಹಸಕ್ಕೆ, ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂತಹ ಒಂದು ಪ್ರಯತ್ನಗಳಿಗೆ, ಇದಕ್ಕೆಲ್ಲ ವಿಶೇಷವಾಗಿರ್ತಕ್ಕಂಥ ತಿಂಗಳಿದೆ ಕರ್ಕ ರಾಶಿಯವರಿಗೆ. ಹಾಗಾಗಿ ಒಳ್ಳೆ ಚೈತನ್ಯದಾಯಕವಾಗಿರ್ತಕ್ಕಂಥ ಇರ್ತದೆ. ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗ್ತದೆ. ಸ್ತ್ರೀಯರಿಗೆ ಹೆಚ್ಚು ಅಪ್ಲೈ ಆಗುತ್ತೆ ಕರ್ಕ ರಾಶಿಗೆ. ಉದ್ಯೋಗ ವ್ಯವಹಾರಗಳು ತಕ್ಕ ಮಟ್ಟಿಗೆ ಉತ್ತಮ ಆಗ್ತದೆ. ರಾಜಕೀಯ ವಲಯದಲ್ಲಿ ಇರತಕ್ಕಂತಹ ಕೆಲವು ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಕರ್ಕ ರಾಶಿಯ ದ್ವಿತೀಯದಲ್ಲಿ ಕೇತುವು ಇದ್ದಾನೆ. ಕುಜನು ಸ್ವಲ್ಪ ಸಮಯ ಇದ್ದು ತೃತೀಯಕ್ಕೆ ಕನ್ಯಾ ರಾಶಿಗೆ ಹೋಗ್ತಾನೆ. ಅಷ್ಟೊತ್ತಿಗೆ ರವಿ ಕೂಡ ದ್ವಿತೀಯದಲ್ಲೇ ಸ್ವಕ್ಷೇತ್ರದಲ್ಲಿ ಬರೋದು. ರಾಜಕೀಯವಾಗಿರ್ತಕ್ಕಂತಹ ಜನರಿಗೆ, ಕರ್ಕ ರಾಶಿಯವರಿಗೆ, ಸ್ತ್ರೀಯರಿಗೆ ವಿಶೇಷವಾಗಿ ಕೆಲವೆಲ್ಲ ದೋಷಗಳು, ಜಗಳ ಕದನಗಳು, ಇಶ್ಯೂಸ್ ವಿತ್ ಲೀಗ್ಯಾಲಿಟೀಸ್, ಕೆಲವೆಲ್ಲ ಲೀಗಲ್ ಪ್ರಾಬ್ಲಮ್ಸ್ ಬರೋದು, ಬೀದಿ ಕಾಳಗದವರೆಗೂ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಇರಬೇಕು. ಕರ್ಕ ರಾಶಿಯವರು ಅಷ್ಟಮದಲ್ಲಿ ರಾಹುವಿನ ದೋಷ ಇದ್ದೇ ಇದೆ. ಹಾಗಾಗಿ ಶ್ರೀದೇವಿ, ದುರ್ಗಾ, ವನದುರ್ಗೆ, ದುರ್ಗಾ ಪರಮೇಶ್ವರಿ, ಚಂಡಿಕಾ ಪರಮೇಶ್ವರಿ, ಚಾಮುಂಡೇಶ್ವರಿ, ಈ ರೀತಿಯ ಬನಶಂಕರಿ, ಈ ರೀತಿಯ ಕ್ಷೇತ್ರಗಳಿಗೆ ದರ್ಶನ ಮತ್ತು ಅಲ್ಲಿ ಅನ್ನಪ್ರಸಾದ ಸೇವೆ ಇತ್ಯಾದಿಗಳನ್ನು ಮಾಡೋದು. ನಾಗಕ್ಷೇತ್ರಗಳಿಗೆ ಹೋಗಿ ಅಥವಾ ಸುಬ್ರಹ್ಮಣ್ಯ ಮಂದಿರಗಳಲ್ಲಿ ತುಪ್ಪದ ದೀಪ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಅಷ್ಟಮ ರಾಹುವಿನ ಒಂದು ದೋಷಕ್ಕೆ ಅದು ಒಳ್ಳೆ ಪರಿಹಾರ ಆಗ್ತದೆ. ಕರ್ಕರಾಶಿಯವರಿಗೆ ಶುಭ ಕಾರ್ಯಗಳಿಗೆ ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ. ಗುರು ಶುಕ್ರರು ಅನುಕೂಲ ರಾಶಿಯಲ್ಲಿ ಬರಬೇಕು ಕರ್ಕ ರಾಶಿಯವರಿಗೆ. ವ್ಯಾಪಾರ ವ್ಯವಹಾರಗಳಲ್ಲಿ ಓಕೆ, ಆರೋಗ್ಯವೂ ಸುಧಾರಿಸ್ತದೆ, ಆದರೆ ಒಳ್ಳೆ ಬೆಟರ್ಮೆಂಟ್ ಕೆಲಸಗಳಾಗಬೇಕು. ಆಸ್ತಿ ಪಾಸ್ತಿ ವಿಷಯದಲ್ಲಿ, ಮದುವೆ, ಮಕ್ಕಳು, ಈ ರೀತಿ ವಿಷಯದಲ್ಲಿ ಇರಬೇಕು ಅಂತಂದಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಅನುಕೂಲಕರ ರಾಶಿಗಳಲ್ಲಿ ಗುರು ಶುಕ್ರರು ಸಂಚಾರ ಮಾಡಿದಾಗ ಶುಭ ಕಾರ್ಯಗಳು ಜೀವನದಲ್ಲಿ ಆಗ್ತದೆ. ಈಗ ಸದ್ಯಕ್ಕೆ ಇಲ್ಲ. ಹಾಗಾಗಿ ಶುಭ ಕಾರ್ಯಗಳಿಗೆ ಅಷ್ಟು ಅವಾಂತರ ಅವಸರ ಮಾಡಬೇಡಿ ಕರ್ಕರಾಶಿಯವರು. ಮುಂದೆ ಕರ್ಕರಾಶಿ. ಕರ್ಕರಾಶಿಗೆ ಇದೊಂದು ಚೈತನ್ಯದಾಯಕವಾಗಿರ್ತಕ್ಕಂಥ ತಿಂಗಳು. ನಾನು ಆಗಲೇ ಹೇಳಿದ್ದೀನಿ, ರವಿಯ ಒಂದು ಕರ್ಕ ಸಂಚಾರ, ಸಿಂಹದ ಸಂಚಾರ. ಇದು ತೇಜಸ್ಸಿಗೆ, ಬಲಕ್ಕೆ, ಧೈರ್ಯಕ್ಕೆ, ಸಾಹಸಕ್ಕೆ, ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂತಹ ಒಂದು ಪ್ರಯತ್ನಗಳಿಗೆ, ಇದಕ್ಕೆಲ್ಲ ವಿಶೇಷವಾಗಿರ್ತಕ್ಕಂಥ ತಿಂಗಳಿದೆ ಕರ್ಕ ರಾಶಿಯವರಿಗೆ. ಹಾಗಾಗಿ ಒಳ್ಳೆ ಚೈತನ್ಯದಾಯಕವಾಗಿರ್ತಕ್ಕಂಥ ಇರ್ತದೆ. ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗ್ತದೆ. ಸ್ತ್ರೀಯರಿಗೆ ಹೆಚ್ಚು ಅಪ್ಲೈ ಆಗುತ್ತೆ ಕರ್ಕ ರಾಶಿಗೆ. ಉದ್ಯೋಗ ವ್ಯವಹಾರಗಳು ತಕ್ಕ ಮಟ್ಟಿಗೆ ಉತ್ತಮ ಆಗ್ತದೆ. ರಾಜಕೀಯ ವಲಯದಲ್ಲಿ ಇರತಕ್ಕಂತಹ ಕೆಲವು ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಕರ್ಕ ರಾಶಿಯ ದ್ವಿತೀಯದಲ್ಲಿ ಕೇತುವು ಇದ್ದಾನೆ. ಕುಜನು ಸ್ವಲ್ಪ ಸಮಯ ಇದ್ದು ತೃತೀಯಕ್ಕೆ ಕನ್ಯಾ ರಾಶಿಗೆ ಹೋಗ್ತಾನೆ. ಅಷ್ಟೊತ್ತಿಗೆ ರವಿ ಕೂಡ ದ್ವಿತೀಯದಲ್ಲೇ ಸ್ವಕ್ಷೇತ್ರದಲ್ಲಿ ಬರೋದು. ರಾಜಕೀಯವಾಗಿರ್ತಕ್ಕಂತಹ ಜನರಿಗೆ, ಕರ್ಕ ರಾಶಿಯವರಿಗೆ, ಸ್ತ್ರೀಯರಿಗೆ ವಿಶೇಷವಾಗಿ ಕೆಲವೆಲ್ಲ ದೋಷಗಳು, ಜಗಳ ಕದನಗಳು, ಇಶ್ಯೂಸ್ ವಿತ್ ಲೀಗ್ಯಾಲಿಟೀಸ್, ಕೆಲವೆಲ್ಲ ಲೀಗಲ್ ಪ್ರಾಬ್ಲಮ್ಸ್ ಬರೋದು, ಬೀದಿ ಕಾಳಗದವರೆಗೂ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಇರಬೇಕು. ಕರ್ಕ ರಾಶಿಯವರು ಅಷ್ಟಮದಲ್ಲಿ ರಾಹುವಿನ ದೋಷ ಇದ್ದೇ ಇದೆ. ಹಾಗಾಗಿ ಶ್ರೀದೇವಿ, ದುರ್ಗಾ, ವನದುರ್ಗೆ, ದುರ್ಗಾ ಪರಮೇಶ್ವರಿ, ಚಂಡಿಕಾ ಪರಮೇಶ್ವರಿ, ಚಾಮುಂಡೇಶ್ವರಿ, ಈ ರೀತಿಯ ಬನಶಂಕರಿ, ಈ ರೀತಿಯ ಕ್ಷೇತ್ರಗಳಿಗೆ ದರ್ಶನ ಮತ್ತು ಅಲ್ಲಿ ಅನ್ನಪ್ರಸಾದ ಸೇವೆ ಇತ್ಯಾದಿಗಳನ್ನು ಮಾಡೋದು. ನಾಗಕ್ಷೇತ್ರಗಳಿಗೆ ಹೋಗಿ ಅಥವಾ ಸುಬ್ರಹ್ಮಣ್ಯ ಮಂದಿರಗಳಲ್ಲಿ
ತುಪ್ಪದ ದೀಪ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಅಷ್ಟಮ ರಾಹುವಿನ ಒಂದು ದೋಷಕ್ಕೆ ಅದು ಒಳ್ಳೆ ಪರಿಹಾರ ಆಗ್ತದೆ. ಕರ್ಕ ರಾಶಿಯವರಿಗೆ ಶುಭ ಕಾರ್ಯಗಳಿಗೆ ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ. ಗುರು ಶುಕ್ರರು ಅನುಕೂಲ ರಾಶಿಯಲ್ಲಿ ಬರಬೇಕು. ಕರ್ಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಓಕೆ, ಆರೋಗ್ಯವೂ ಸುಧಾರಿಸ್ತದೆ, ಆದರೆ ಒಳ್ಳೆ ಬೆಟರ್ಮೆಂಟ್ ಕೆಲಸಗಳಾಗಬೇಕು. ಆಸ್ತಿ ಪಾಸ್ತಿ ವಿಷಯದಲ್ಲಿ, ಮದುವೆ, ಮಕ್ಕಳು ಈ ರೀತಿ ವಿಷಯದಲ್ಲಿ ಇರಬೇಕು ಅಂತಂದಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಅನುಕೂಲಕರ ರಾಶಿಗಳಲ್ಲಿ ಗುರು ಶುಕ್ರರು ಸಂಚಾರ ಮಾಡಿದಾಗ ಶುಭ ಕಾರ್ಯಗಳು ಜೀವನದಲ್ಲಿ ಆಗ್ತದೆ. ಈಗ ಸದ್ಯಕ್ಕೆ ಇಲ್ಲ. ಹಾಗಾಗಿ ಶುಭ ಕಾರ್ಯಗಳಿಗೆ ಅಷ್ಟು ಅವಾಂತರ ಅವಸರ ಮಾಡಬೇಡಿ ಕರ್ಕರಾಶಿಯವರು. ಮುಂದೆ ಕರ್ಕರಾಶಿಗೆ ಇದೊಂದು ಚೈತನ್ಯದಾಯಕವಾಗಿರ್ತಕ್ಕಂಥ ತಿಂಗಳು. ನಾನು ಆಗಲೇ ಹೇಳಿದ್ದೀನಿ, ರವಿಯ ಒಂದು ಕರ್ಕ ಸಂಚಾರ, ಸಿಂಹದ ಸಂಚಾರ, ಇದು ತೇಜಸ್ಸಿಗೆ, ಬಲಕ್ಕೆ, ಧೈರ್ಯಕ್ಕೆ, ಸಾಹಸಕ್ಕೆ, ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂತಹ ಒಂದು ಪ್ರಯತ್ನಗಳಿಗೆ, ಇದಕ್ಕೆಲ್ಲ ವಿಶೇಷವಾಗಿರ್ತಕ್ಕಂಥ ತಿಂಗಳಿದೆ ಕರ್ಕ ರಾಶಿಯವರಿಗೆ. ಹಾಗಾಗಿ ಒಳ್ಳೆ ಚೈತನ್ಯದಾಯಕವಾಗಿರ್ತಕ್ಕಂಥ ಇರ್ತದೆ. ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗ್ತದೆ. ಸ್ತ್ರೀಯರಿಗೆ ಹೆಚ್ಚು ಅಪ್ಲೈ ಆಗುತ್ತೆ ಕರ್ಕ ರಾಶಿಗೆ. ಉದ್ಯೋಗ ವ್ಯವಹಾರಗಳು ತಕ್ಕ ಮಟ್ಟಿಗೆ ಉತ್ತಮ ಆಗ್ತದೆ. ರಾಜಕೀಯ ವಲಯದಲ್ಲಿ ಇರತಕ್ಕಂತಹ ಕೆಲವು ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಕರ್ಕ ರಾಶಿಯ ದ್ವಿತೀಯದಲ್ಲಿ ಕೇತುವು ಇದ್ದಾನೆ. ಕುಜನು ಸ್ವಲ್ಪ ಸಮಯ ಇದ್ದು ತೃತೀಯಕ್ಕೆ ಕನ್ಯಾ ರಾಶಿಗೆ ಹೋಗ್ತಾನೆ. ಅಷ್ಟೊತ್ತಿಗೆ ರವಿ ಕೂಡ ದ್ವಿತೀಯದಲ್ಲೇ ಸ್ವಕ್ಷೇತ್ರದಲ್ಲಿ ಬರೋದು. ರಾಜಕೀಯವಾಗಿರ್ತಕ್ಕಂತಹ ಜನರಿಗೆ, ಕರ್ಕ ರಾಶಿಯವರಿಗೆ, ಸ್ತ್ರೀಯರಿಗೆ ವಿಶೇಷವಾಗಿ ಕೆಲವೆಲ್ಲ ದೋಷಗಳು, ಜಗಳ ಕದನಗಳು, ಇಶ್ಯೂಸ್ ವಿತ್ ಲೀಗ್ಯಾಲಿಟೀಸ್, ಕೆಲವೆಲ್ಲ ಲೀಗಲ್ ಪ್ರಾಬ್ಲಮ್ಸ್ ಬರೋದು, ಬೀದಿ ಕಾಳಗದವರೆಗೂ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಇರಬೇಕು. ಕರ್ಕ ರಾಶಿಯವರು ಅಷ್ಟಮದಲ್ಲಿ ರಾಹುವಿನ ದೋಷ ಇದ್ದೇ ಇದೆ. ಹಾಗಾಗಿ ಶ್ರೀದೇವಿ, ದುರ್ಗಾ, ವನದುರ್ಗೆ, ದುರ್ಗಾ ಪರಮೇಶ್ವರಿ, ಚಂಡಿಕಾ ಪರಮೇಶ್ವರಿ, ಚಾಮುಂಡೇಶ್ವರಿ, ಈ ರೀತಿಯ ಬನಶಂಕರಿ, ಈ ರೀತಿಯ ಕ್ಷೇತ್ರಗಳಿಗೆ ದರ್ಶನ ಮತ್ತು ಅಲ್ಲಿ ಅನ್ನಪ್ರಸಾದ ಸೇವೆ ಇತ್ಯಾದಿಗಳನ್ನು ಮಾಡೋದು, ನಾಗಕ್ಷೇತ್ರಗಳಿಗೆ ಹೋಗಿ ಅಥವಾ ಸುಬ್ರಹ್ಮಣ್ಯ ಮಂದಿರಗಳಲ್ಲಿ ತುಪ್ಪದ ದೀಪ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಅಷ್ಟಮ ರಾಹುವಿನ ಒಂದು ದೋಷಕ್ಕೆ ಅದು ಒಳ್ಳೆ ಪರಿಹಾರ ಆಗ್ತದೆ. ಕರ್ಕ ರಾಶಿಯವರಿಗೆ ಶುಭ ಕಾರ್ಯಗಳಿಗೆ ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ. ಗುರು ಶುಕ್ರರು ಅನುಕೂಲ ರಾಶಿಯಲ್ಲಿ ಬರಬೇಕು. ಕರ್ಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಓಕೆ, ಆರೋಗ್ಯವೂ ಸುಧಾರಿಸ್ತದೆ, ಆದರೆ ಒಳ್ಳೆ ಬೆಟರ್ಮೆಂಟ್ ಕೆಲಸಗಳಾಗಬೇಕು. ಆಸ್ತಿ ಪಾಸ್ತಿ ವಿಷಯದಲ್ಲಿ, ಮದುವೆ, ಮಕ್ಕಳು ಈ ರೀತಿ ವಿಷಯದಲ್ಲಿ ಇರಬೇಕು ಅಂತಂದಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಅನುಕೂಲಕರ ರಾಶಿಗಳಲ್ಲಿ ಗುರು ಶುಕ್ರರು ಸಂಚಾರ ಮಾಡಿದಾಗ ಶುಭ ಕಾರ್ಯಗಳು ಜೀವನದಲ್ಲಿ ಆಗ್ತದೆ. ಈಗ ಸದ್ಯಕ್ಕೆ ಇಲ್ಲ. ಹಾಗಾಗಿ ಶುಭ ಕಾರ್ಯಗಳಿಗೆ ಅಷ್ಟು ಅವಾಂತರ ಅವಸರ ಮಾಡಬೇಡಿ ಕರ್ಕ ರಾಶಿಯವರು.